ಫ್ರೆಂಡ್ಸ್ ನಮಸ್ಕಾರ. ನಮ್ಮ ಮಿಯಾರ್ ಮನೆಯ ಒಂದು ನೋಟ ನೋಡಿ. ಹಲವಾರು ವಿವಿಧ ಜಾತಿಯ ಮರಗಿಡಗಳಿದೆ. ಈ ದಿನ ನಾವೊಂದು 5 ಹಣ್ಣಿನ ತಳಿಗಳ ವಿಶೇಷ ತಳಿಗಳ ಸಸಿಗಳನ್ನು ನೆಟ್ಟಿದ್ದೇವೆ ನೋಡಿ. ಮೊದಲನೇದಾಗಿ ಹಲಸು. ನಿನ್ನೆ ನಾನು ಚಿಗುರು ನರ್ಸರಿ ಮಂಗಳೂರಿಂದ ತಂದೆ. ಇದು ನೋಡಿ ಕಾಂದಾವರ ರುದ್ರಾಕ್ಷಿ ವೆರೈಟಿ. ಹಳದಿ ತೊಳೆ. ಜಾಕ್ ಫ್ರೂಟ್ ಸ್ಯಾಪ್ಲಿಂಗ್. ಕಾಂದಾವರ ರುದ್ರಾಕ್ಷಿ ಮೀನ್ಸ್ ರೌಂಡ್ ಶೇಪ್ಡ್, ಗುಂಡನೆಯ ಹಣ್ಣು ನೋಡಿ. ಇದೇ ರೀತಿ ನಮ್ಮ ಮನೆಯಲ್ಲೇ ಬೆಳೆದಿರತಕ್ಕಂತಹ ಹಲಸು, ಒಂದೊಂದು ಹಲಸು ಸಹಿತ ಸಾಧಾರಣದಿಂದ 8ರಿಂದ 10 kg ಬರುತ್ತೆ. This jackfruit, it is a local variety. It's a late arrival. Somewhere at the end of the June or July, we can harvest. Each fruit will be weighing around 8 to 10 kg. See here, it is another local variety. Very sweet, very aromatic and very tasty. ಹಳದಿ ಬಣ್ಣದ ತೊಳೆಗಳು. ಬನ್ನಿ ಮುಂದೆ ಹೋಗುವ. ನೋಡಿ, ಕೆಲವೆಲ್ಲ ತೆಗೆದಿಟ್ಟಿದ್ದೇವೆ. ಇದು 2ನೆಯ ಸಸಿ ಹಲಸಿನ ಹಣ್ಣು, ಥೈಲ್ಯಾಂಡ್ ವೆರೈಟಿ. ಡೆಂಗ್ ಸೂರ್ಯ ಜಾಕ್, ಕೆಂಪು ಬಣ್ಣದ ತೊಳೆ. ಮಂಗಳೂರಿನ ಚಿಗುರು ನರ್ಸರಿಯಿಂದ ತಂದದ್ದು. ನೋಡಿ, ಇದೆಲ್ಲ ಗೇರು ಬೀಜದ ಮರಗಳು. ಜುಲೈ 14ನೇ ತಾರೀಕು. ಇನ್ನೇನು ಜೂನ್ನಲ್ಲಿ ಮುಂಗಾರು ಮಾರುತ ಸ್ಟಾರ್ಟ್ ಆಗ್ತದೆ. ಆಲ್ರೆಡಿ ನೋಡಿ, ಆಕಾಶದಲ್ಲಿ ಮೋಡಗಳು ದಟ್ಟೈಸಿವೆ. ಮುಂಗಾರು ಪೂರ್ವ ಮಳೆ, ಪ್ರೀ ಮಾನ್ಸೂನ್ ಶವರ್ಸ್. ಎವ್ರಿ ಡೇ ವಿ ಹ್ಯಾವ್ ಸ್ಟಾರ್ಟೆಡ್ ಗೆಟಿಂಗ್ ರೈನ್ ಹಿಯರ್. ಯೆಸ್ಟರ್ಡೇ ಆಲ್ಸೋ ಇಟ್ ರೈನ್ಡ್. ಮಾವಿನ ತಳಿ ಇದೆ, ಇದು ಕೂಡ ಥೈಲ್ಯಾಂಡ್ನದು. ಇದು ಚಿಗುರು ನರ್ಸರಿಯಿಂದ ತಂದದ್ದು. ವರ್ಷಕ್ಕೆ 2 ಬಾರಿ ಬೆಳೆ ಕೊಡ್ತದೆ ನೋಡಿ. ಚೋಕಾನನ್ ಮ್ಯಾಂಗೋ. ಇದು ಬಿಸಿಲು ನೇರವಾಗಿ ಹೊಡಿಬಾರ್ದು ಅಂತೇಳಿ ಈ ರೀತಿ ಗೂಡು ಮಾಡಿದ್ದೀನಿ. ಇದು ನೋಡಿ, ಒಳ್ಳೆ ಸಿಹಿಯಾದ ಪೇರಳೆ ಹಣ್ಣು ಆಗ್ತದೆ. ಇದು ನೋಡಿ, ಇನ್ನೊಂದು ವೆರೈಟಿ ಹಳದಿ ಬಣ್ಣದ ತೊಳೆ. ಇದು ಲೋಕಲ್ಲು, ಮಂಗಳ ಅರ್ಲಿ. ದಕ್ಷಿಣ ಕನ್ನಡದ ತಳಿ. ಇದು 4ನೇ ತಳಿ ಥೈಲ್ಯಾಂಡ್ದು, ಪೆಟ್ ಡ್ಯಾಮ್ ರಾಂಗ್. ಹಳದಿ ಬಣ್ಣದ ತೊಳೆ. ಥ್ಯಾಂಕ್ ಯು.